ಕೈ ಬಂಡಾಯ ಅಭ್ಯರ್ಥಿ ಸಾದಿಕ್ ಅವರ ಮನವೊಲಿಕೆ ಸಕ್ಸಸ್ ಆಗಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಂಧಾನ ಯಶಸ್ವಿಯಾಗಿದೆ. ಇದು ಗೊತ್ತಿದ್ದಂಥ ವಿಚಾರನೇ. ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ರು ಸಾದಿಕ್. 2 ದಿನಗಳಿಂದ ಅವರ ಮನವನ್ನು ಒಲಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಇದೆಲ್ಲ ಇದೇ ಡ್ರಾಮಾಗಳ್ರಿ. ಶಾಸಕರು ಪ್ರಯತ್ನ ಪಟ್ಟಿದ್ರು, ಆಗಿರಲಿಲ್ಲ. ಸಿಎಂ ಸಮ್ಮುಖದಲ್ಲಿ ಈಗ ಆಗಿದೆ. ಸಿಎಂఏ ಮಾತಾಡಬೇಕು ಅಂತ ಅನ್ಕೊಂಡಿರ್ತಾರೆ ಅಷ್ಟೇ. ಇದೆಲ್ಲ ಪೊಲಿಟಿಕಲ್ ಗಿಮಿಕ್ಸು ಅಷ್ಟೇ, ಇನ್ನೇನು ಇಲ್ಲ ಇದರಲ್ಲಿ. ಇಂಥದನ್ನ ಬಹುತೇಕ ಸಂದರ್ಭಗಳಲ್ಲಿ ರಾಜ್ಯ ನೋಡ್ಬಿಟ್ಟಿದೆ. ಯಾವ ಬಂಡಾಯದ ಬಿಸಿನೂ ತಟ್ಟಲ್ಲ, ಏನೂ ಆಗಲ್ಲ. ವರಿಷ್ಠರೇ ಬರಬೇಕು ಅಂತ ಅವರು ಹೇಳಿದ್ರು, ಬಂದಿದ್ದಾರೆ ಅಷ್ಟೇನೆ. ಇದು ಬಿಟ್ರೆ ಇಟ್ಸ್ ಆಲ್ ಅ ಪೊಲಿಟಿಕಲ್ ಗಿಮಿಕ್ಸ್ ಬಿಟ್ರೆ ಇನ್ನೇನೂ ಇಲ್ಲ ಇದರಲ್ಲಿ. ನಿನ್ನೆ ರಿಜ್ವಾನು ಸಲೀಂ ಅವ್ರು ಹೋಗಿದ್ರು, ಅವ್ರು ಒಪ್ಕೊಂಡಿರಲಿಲ್ಲ. ಇವತ್ತು ಸಿಎಂ ಹೋಗಿದ್ದಾರೆ ಅಷ್ಟೇನೆ. ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರೂಪೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರೂಪೇಶ್, ಸಾದಿಕ್ ಪೈಲ್ವಾನ್ ಯಾವುದೇ ಕಾರಣಕ್ಕೂ ನಾನು ನಾಮಪತ್ರ ವಾಪಸ್ ಪಡ್ಕೊಳ್ಳಲ್ಲ, ನನಗೆ ಸಮುದಾಯ ಇಂಪಾರ್ಟೆಂಟು, ಅಹಿಂದ ವರ್ಗ ಇಂಪಾರ್ಟೆಂಟು, ನಾನು ನನ್ನ ಜನಗಳನ್ನು ಬಿಟ್ಕೊಡಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಆದರೆ ಈಗ ಸ್ವತಃ ಸಿಎಂ ಹೋದ್ಮೇಲೆ ಸಮುದಾಯನೂ ಇಂಪಾರ್ಟೆಂಟ್ ಆಗಲಿಲ್ವಾ, ಅಹಿಂದನೂ ಇಂಪಾರ್ಟೆಂಟ್ ಆಗಲಿಲ್ವಾ ಸಾದಿಕ್ ಅವ್ರಿಗೆ ಗೊತ್ತಾಗಿಲ್ಲ. ರೂಪೇಶ್, ಏನು ಹೇಳ್ತೀರಿ? ಇವಾಗ ಅವರು ಕನ್ವಿನ್ಸ್ ಆಗಿದ್ದಾರೆ. ಸಿಂಧೂರ, ಇಲ್ಲಿಗ ದಾವಣಗೆರೆ ದಕ್ಷಿಣದಲ್ಲಿ ಸಾದಿಕ್ ಪೈಲ್ವಾನ್ ಅವರ ಬಂಡಾಯ ದೊಡ್ಡ ಮಟ್ಟಕ್ಕೆ ಇಂಪ್ಯಾಕ್ಟ್ ಮಾಡ್ತಾ ಇತ್ತು. ಯಾಕಂತ ಹೇಳಿದ್ರೆ ಹಿಂದೆಲೂ ಕೂಡ ಶಾಮನೂರು ಬಣದಲ್ಲಿದ್ರು, ಅದೇ ರೀತಿಯಾಗಿ ನಗರಸಭೆಯ ಅಧ್ಯಕ್ಷರಾಗಿ ಸಾಕಷ್ಟು ಕೆಲಸವನ್ನು ಮಾಡಿದ್ರು. ಹೀಗಾಗಿ ಅಲ್ಲಿ ಅಲ್ಪಸಂಖ್ಯಾತ ಸಮುದಾಯ ನಿರ್ಣಾಯಕ, ಯಾಕಂದ್ರೆ 70,000 ಓಟ್ ಇದೆ. ಹೀಗಾಗಿ ಶಾಮನೂರವರೇ ಭರವಸೆ ಕೊಟ್ಟಿದ್ರು. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಾಮಪತ್ರವನ್ನ ಹಿಂದೆ ತೆಗೆದುಕೊಳ್ಳಲ್ಲ ಅಂತ ಹೇಳಿದ್ರು. ಕಳೆದ 2 ದಿನಗಳಿಂದ ಹಲವಾರು, ಈಗ ಒಂದ್ ಕಡೆ ರಿಜ್ವಾನ್ ಅರ್ಷದ್ ಅವರು, ಮತ್ತೊಂದು ಕಡೆ ಸಲೀಂ ಅಹಮದ್ ಸೇರಿ ಹಲವಾರು ಜನ ಸಾದಿಕ್ ಪೈಲ್ ಅವರ ಮನವರಿಕೆ ಮಾಡ್ತಾ ಇದ್ರು. ಈ ರೀತಿಯಾಗಿ ಬಂಡಾಯ ಮಾಡಿದ್ರೆ ಕಾಂಗ್ರೆಸ್ ಸೋಲುತ್ತೆ, ಕಾಂಗ್ರೆಸ್ ಸೋತ್ರೆ ಇಲ್ಲಿಗ ಗೆಲುವು ಬಿಜೆಪಿಗೆ ಆಗ್ಬಹುದು. ಇದು ಈಗ ಸಾಮಾಜಿಕ ನ್ಯಾಯದ ವಿರುದ್ಧ ಅಂತ ಹೇಳಿ ಎಲ್ಲ ಮನವರಿಕೆ ಮಾಡೋಕ್ ಪ್ರಯತ್ನ ಮಾಡಿದ್ರು. ಅದು ಕೂಡ ಆಗಿರ್ಲಿಲ್ಲ. ಹೀಗಾಗಿ ನೇರ ಸಿಎಂ ಸಿದ್ದರಾಮಯ್ಯನವ್ರನ್ನ, ಅಂದ್ರೆ ವರಿಷ್ಠೆ ನಿಮ್ಮನ್ನ ಮನವರಿಕೆ ಮಾಡ್ತಾರೆ ಅಂತೇಳಿ ನೇರವಾಗಿ ಸಾದಿಕ್ ಪೈಲ್ವಾನ್ ಅವರನ್ನ ದಾವಣಗೆರೆ ದಕ್ಷಿಣದಿಂದ ಸಿಎಂ ನಿವಾಸ ಕರ್ಕೊಂಡು ಬಂದು ಇಲ್ಲಿ ಸಲೀಂ ಅಹಮದ್ ಅವರು ಮತ್ತೆ ರಿಜ್ವಾನ್ ಅರ್ಷದ್ ಅವರು ಅವರ ಮನವೊಲಿಕೆ ಮಾಡೋಕೆ ಪ್ರಯತ್ನ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ, ಸೂಕ್ತ ಸಂದರ್ಭದಲ್ಲಿ ಸೂಕ್ತವಾಗಿರ್ತಕ್ಕಂಥ ಸ್ಥಾನಮಾನ ನಿಮ್ಗೆ ಕೊಡ್ತೇವೆ, ಹೀಗಾಗಿ ನೀವು ನಾಮಪತ್ರವನ್ನು ಹಿಂದಕ್ಕೆ ತೆಗೆದುಕೊಳ್ಬೇಕು, ಸಮರ್ಥವರ ಗೆಲುವಿಗೆ ನೀವು ಸಹಕರಿಸಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಂಡ್ರು. ಸಾಕಷ್ಟು ಸುತ್ತಿನ ಮಾತುಕತೆ ಬಳಿಕ ಸಾದಿಕ್ ಪೈಲ್ವಾನ್ ಅವರು ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಡೇಟ್ ಎಲ್ಲ ಮುಗಿದೋಗ್ಬಿಟ್ಟಿದೆ. ಆದ್ರೆ ಇಲ್ಲಿಗ ಒಟ್ಟಲ್ಲಿ ತಟಸ್ಥ ಉಳಿದುಕೊಳ್ಳೋದು, ಅದೇ ರೀತಿಯಾಗಿ ಇಲ್ಲಿ ಸಮರ್ಥ ಶಾಮನೂರ್ ಅವರಿಗೆ ಬೆಂಬಲ ಕೊಡೋದು, ಈ ಮೂಲಕ ಅಭ್ಯರ್ಥಿಗೆ ಗೆಲ್ಲಿಸ್ಕೊ ಬರ್ಲಿಕ್ಕೆ ಕೊನೆಗೂ ಕೂಡ ಒಪ್ಕೊಂಡಿದ್ರೆ ಅಂತ ಹೇಳಲಾಗ್ತಾ ಇದೆ. ಅಧಿಕೃತವಾಗಿ ದಾವಣಗೆರೆಯಲ್ಲಿ ಸುದ್ದಿಗೋಷ್ಠಿ ಮಾಡಿ ನಿರ್ಧಾರವನ್ನ ತಿಳಿಸೋರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರಾಗಿ ಶಾಮನೂರ್ ಕುಟುಂಬಕ್ಕೆ ದೊಡ್ಡ ಮಟ್ಟಕ್ಕೆ ಅಲ್ಪಸಂಖ್ಯಾತರ ಬಂಡಾಯ ಒಂದು ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆ ಒಂದು ಬಂಡಾಯವನ್ನ ಶಮನ ಮಾಡೋದ್ರಲ್ಲಿ ಸಿಎಂ ಸಕ್ಸಸ್ ಆಗಿದ್ದಾರೆ. ಇಲ್ಲಿಗ ಒಂದಿಷ್ಟು ಭರವಸೆಗಳೊಂದಿಗೆ ಇಲ್ಲಿ ಹಿಂದಿರುಗುತ್ತಿದ್ದಾರೆ ಸಾದಿಕ್ ಪೈಲ್ವಾನ್ ಅವರು. ಸಿಂಧೂರ. ಆಲ್ ರೈಟ್ ರೂಪೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.